ಎಲ್ಲರಿಗೂ ನಮಸ್ಕಾರ. 891ನೇ ಬಸವ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಏರ್ಪಡಿಸಿದ್ದ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆಗೆ ನನ್ನ ಲೇಖನದ ಶೀರ್ಷಿಕೆ ಬಾಳಿಗೆ ಬೆಳಕು, ಬಸವಣ್ಣನವರ ಬದುಕು ಮತ್ತು ಬರಹ. ಬಾಳಿಗೆ ಬೆಳಕು ಬೇಕು. ಇಂತಹ ಬಾಳಿಗೆ ಅಂದು ಬೆಳಕಾದವರು ಬಸವಾದಿ ಶರಣರು. ಪರಿವರ್ತನೆ ಜಗದ ನಿಯಮ, ಅದರಲ್ಲೂ 12ನೇ ಶತಮಾನ ಪರಿವರ್ತನೆ ಯುಗ. ಭಾಷಿಕ ಹಿನ್ನೆಲೆಯಿಂದ ನಡುಗನ್ನಡ ಯುಗ. ಕಟ್ಟುಪಾಡುಗಳನ್ನು ಕಿತ್ತೊಗೆದ ಸ್ವತಂತ್ರ ಮನೋವೃತ್ತಿಯಿಂದಾಗಿ ಸ್ವಾತಂತ್ರ್ಯ ಯುಗ. ರಾಜಾಶ್ರಯದಿಂದ ಜಿಗಿದು ಜನಾಶ್ರಯ ಪಡೆದ ಸಾಹಿತ್ಯದ ದೃಷ್ಟಿಯಿಂದ ವಚನ ಯುಗ. ವಚನ ಸಾಹಿತ್ಯದ ಹಿರಿಮಣಿಯಾದ ಬಸವಣ್ಣನವರ ಹಿರಿಮೆಯಿಂದ ಬಸವಯುಗ. ಹೀಗೆ 12ನೇ ಶತಮಾನ ಪರಿವರ್ತನೆಯ ಕಾಲಘಟ್ಟ. ಅಂದಿನ ಆ ಕಾಲ ಸಂಕ್ರಮಣ ಕಾಲ. ಇಂತಹ ಕಾಲದಲ್ಲಿ ಪರಿವರ್ತನೆಯ ಬೆಳಕಿನ ಬೀಜ ಬಿತ್ತಿದವರು ಬಸವಾದಿ ಶರಣರು. ಮಾದಾರ ಚೆನ್ನಯ್ಯ, ಜೇಡರ ದಾಸಿಮಯ್ಯ, ಡೋಹರ ಕಕ್ಕಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಾದೇವಿ, ಆಯ್ದಕ್ಕಿಲ್ಲಕ್ಕಮ್ಮ, ಚೆನ್ನಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮೋಳಿಗೆ ಮಾರಯ್ಯ, ಹೀಗೆ ಸ್ತ್ರೀ ಪುರುಷರನ್ನೊಳಗೊಂಡ ನೂರಾರು ವಚನಕಾರರು ಅಥವಾ ಶಿವಶರಣರನ್ನು ಹೆಸರಿಸಬಹುದು. ತಮ್ಮ ನಡೆ ನುಡಿಗಳೊಂದಾದ ವಿಶಿಷ್ಟ ವಚನ ಸಾಹಿತ್ಯದ ಮೂಲಕ ಶರಣ ಸಂಸ್ಕೃತಿಯನ್ನು ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ಮೂಲಕ ಜಾಗತಿಕ ಇತಿಹಾಸದಲ್ಲಿ ವಿಶೇಷ ಪರಂಪರೆಯ ಛಾಪನ್ನು ಮೂಡಿಸಿದ್ದಾರೆ. ಆದ್ದರಿಂದಲೇ ಕನ್ನಡದ ಮೇರುಕವಿ ಡಿ.ವಿ.ಜಿಯವರು ಕನ್ನಡದಲ್ಲಿ ಏನಿದೆ ಎಂದು ಯಾರಾದರೂ ಕೇಳಿದರೆ ಅಮೂಲ್ಯವಾದ ಕನ್ನಡ ಸಾಹಿತ್ಯವಿದೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಎಂದು ನುಡಿದಿದ್ದಾರೆ. ಸುಮಾರು 11ನೇ ಶತಮಾನದ ಅಂತ್ಯದಲ್ಲಿ ಆರಂಭಗೊಂಡು 12ನೇ ಶತಮಾನದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿ ಆ ಕಾಲದ ಸಂಸ್ಕೃತಿಯೊಂದಿಗೆ ಮುಖಾಮುಖಿಯಾದದ್ದು ಭಾರತ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದ ಬಹುದೊಡ್ಡ ಸಾಮಾಜಿಕ ಪರಿವರ್ತನೆಯಾದದ್ದು ಬಸವಾದಿ ಶರಣರ ಬದುಕು ಮತ್ತು ಬರಹಗಳಿಂದ. ವಚನಕಾರರ ವಚನಗಳು. ವಚನ ಎಂದರೆ ಮಾತು. ಅದು ಸಾಮಾನ್ಯ ಮಾತಲ್ಲ, ಮುತ್ತಿನಂತ ಮಾತು, ಅನುಭವದಿಂದ ಬಂದ ಮಾತು, ಅನುಭಾವದಿಂದ ಅರಳಿದ ಮಾತು ಮತ್ತು ಆತ್ಮಸಾಕ್ಷಿಯ ಮಾತು. ವಚನವೆಂದರೆ ಗದ್ಯ ಪದ್ಯಗಳ ನಡುವಿನ ಹೊಸದೊಂದು ರೀತಿಯ ಪರಾವಲಂಬಿಯಲ್ಲದ ಸಾಹಿತ್ಯ ರಚನೆ. ಗದ್ಯ ಪದ್ಯಗಳು ಮೇಳೈಸಿದ ವಿಶೇಷ ಸಾಹಿತ್ಯ ರಚನೆಗಳೇ ವಚನಗಳು. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡ ವಿಶೇಷ ಸಾಹಿತ್ಯ ಪ್ರಕಾರ. ಜನಸಾಮಾನ್ಯರು ಆಡುವ ಮಾತುಗಳಿಗೆ ಶರಣರ ಅನುಭವಾಮೃತ ಮೇಳೈಸಿ ಮಾತೆ ನುಡಿಮುತ್ತಾದ ನಡೆನುಡಿಗಳೊಂದಾಗಿ ರೂಪುಗೊಂಡ ವಿಶಿಷ್ಟ ಸಾಹಿತ್ಯ ಪ್ರಕಾರ. ವಚನಗಳ ಹಿನ್ನೆಲೆ. ವಚನ ಪೂರ್ವದಲ್ಲಿ ಸಾಹಿತ್ಯ ರಾಜಾಶ್ರಯವನ್ನು ಪಡೆದು ಪಂಡಿತರ ಸೊತ್ತಾಗಿ ಪಾಮರರಿಂದ ದೂರವಾಗಿತ್ತು. ಸಂಸ್ಕೃತ ಭೂಯಿಷ್ಠವಾದ ಚಂಪು ಕಾವ್ಯಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುತ್ತಿರಲಿಲ್ಲ. ಛಂದಸ್ಸಿನ ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯರು ಸಾಹಿತ್ಯ ರಚಿಸುವುದಾಗಲಿ ಆಸ್ವಾದಿಸುವುದಾಗಲಿ ದುರ್ಲಭವಾಗಿತ್ತು. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಹಲವಾರು ಕಟ್ಟುಪಾಡುಗಳಿದ್ದವು. ರಾಜಕೀಯವಾಗಿಯೂ ಸ್ಥಿರತೆ ಇರಲಿಲ್ಲ. ಸಿಂಹಾಸನಕ್ಕಾಗಿ ರಾಜರ ನಡುವೆ ಕಾದಾಟ ನಡೆಯುತ್ತಿತ್ತು. ಇದು ಜನಸಾಮಾನ್ಯರ ಜೀವನದ ಮೇಲೆ ಪ್ರಭಾವ ಬೀರಿತ್ತು. ನಂತರ ಹಲವು ಕಾರಣದಿಂದಾಗಿ ಸಾಹಿತ್ಯದ ಪೋಷಣೆಗೆ ಆದ್ಯತೆಯೂ ದೊರೆದಾಯಿತು. ಕಠಿಣ ವ್ರತಾಚರಣೆ, ಡಾಂಬಿಕತೆ, ಮಡಿವಂತಿಕೆ, ಅರ್ಥಹೀನ ಆಚಾರ, ಜಾತೀಯತೆ ಸಮಾಜದಲ್ಲಿ ಹಾಸುವಕ್ಕಾಗಿತ್ತು. ಜನಸಾಮಾನ್ಯರ ಬದುಕು ದುಸ್ತರವಾಗಿತ್ತು. ಹೀಗೆ ರಾಜಕೀಯ, ಧಾರ್ಮಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ ಕಾರಣಗಳು ವಚನ ಚಳವಳಿಗೆ ರೂಪುಗೊಳ್ಳಲು ಕಾರಣವಾದ ಅಂಶಗಳಾಗಿವೆ. ಸ್ತ್ರೀ ಸಮಾನತೆ. ಜಗತ್ತಿನ ಹಲವು ಧರ್ಮಗಳಲ್ಲಿ, ಪರಂಪರೆಗಳಲ್ಲಿ ಸ್ತ್ರೀ ಪುರುಷರಷ್ಟೇ ಸರಿಸಮಾನವಾದ ಸ್ಥಾನಮಾನ ಕಂಡುಬರುವುದಿಲ್ಲ. ಪ್ರಜಾಪ್ರಭುತ್ವದ ತಾಯಿ ಬೇರಾದ ಇಂಗ್ಲೆಂಡಿನಲ್ಲಿಯೂ 19ನೇ ಶತಮಾನದ ಮಹಿಳೆಯರಿಗೆ ಪುರುಷರಿಗಷ್ಟೇ ಸರಿಸಮಾನವಾದ ಸ್ಥಾನಮಾನ ಕೊಟ್ಟಿರುವುದಿಲ್ಲ. ನಮ್ಮ ದೇಶವನ್ನು ಒಳಗೊಂಡಂತೆ ಬಹುತೇಕ ಎಲ್ಲ ರಾಷ್ಟ್ರಗಳ ಸ್ಥಿತಿಯು ಇದೇ ರೀತಿ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣ 800 ವರ್ಷಗಳ ಹಿಂದೆ 8ನೇ ವಯಸ್ಸಿನಲ್ಲಿ ತನ್ನ ಅಕ್ಕಳಿಗೆ ಇಲ್ಲದ ಜನಿವಾರ ತನಗೇಕೆ ಎಂದು ಜನಿವಾರವನ್ನು ತಿರಸ್ಕರಿಸಿ ಸ್ತ್ರೀ ಸಮಾನತೆಯ ಬಗ್ಗೆ ಆಲೋಚಿಸಿದ್ದರು. ಸ್ತ್ರೀ ಸಮಾನತೆ ಪ್ರತಿಪಾದಿಸುವ ಜಗತ್ತಿನ ಮೊದಲ ವ್ಯಕ್ತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತರ್ಜಾತಿ ವಿವಾಹ ಮಾಡಿಸಿ ಜಾತಿ ರಹಿತ ಸಮಾಜಕ್ಕೆ ಮುನ್ನುಡಿ ಬರೆದವರು ಬಸವಾದಿ ಶರಣರು. ಭಕ್ತಿ ಮತ್ತು ವಚನಗಳು. ಭಕ್ತಿಯ ಬಗೆಗಿದ್ದ ಸಿದ್ಧ ಮಾದರಿಯ ಸಂಪ್ರದಾಯಗಳನ್ನು ಮುರಿದು ಹೊಸದೊಂದು ಮಾದರಿಯ ನಿರ್ಮಾಣ ಮಾಡಲು ವಚನ ಚಳವಳಿಯಿಂದ ಸಾಧ್ಯವಾಯಿತು. ದೇವಾಲಯ ನಿರ್ಮಾಣ, ಆಡಂಬರದ ಪೂಜೆ, ಹೋಮ, ಹವನ ಇವುಗಳ ಬದಲಾಗಿ ದೇಹವೇ ದೇಗುಲ ಮಾಡಿ ಜಗದಗಲ ಮಿಗೆಯಗಲದ ದೇವರನ್ನು ಇಷ್ಟಲಿಂಗದ ಮೂಲಕ ಕರಸ್ಥಳಕ್ಕೆ ತಂದವರು ಶರಣರು. ತನ್ನ ಕಾಯಕದ ಮೂಲಕವೇ ದೇವರನ್ನು ಕಾಣಬೇಕು, ತನ್ನ ಭಕ್ತಿಯನ್ನು ತಾನೇ ಮಾಡಿಕೊಳ್ಳಬೇಕೆನ್ನುವುದು ವಚನ ಚಳವಳಿಯ ವ್ಯಾಖ್ಯಾನ. ತನ್ನಾಶ್ರಯದ ರತಿಸುಖವು, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಮುಗ್ಧ ಜನರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡವರಿಂದ ತಪ್ಪಿಸಲು ಇಷ್ಟಲಿಂಗ ಪೂಜೆಯನ್ನು ಜಾರಿಗೆ ತಂದದ್ದು ವಚನಕಾರರ ಕ್ರಾಂತಿಕಾರಕ ಹೆಜ್ಜೆಯೇ ಸರಿ.
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ದೇವನೊಬ್ಬ ನಾಮ ಹಲವು ಎನ್ನುವ ಮಾತಿನ ಮೂಲಕ ಭಯವಿಲ್ಲದ ಭಕ್ತಿಗೆ, ದಯವಿರುವ ಭಕ್ತಿಗೆ ಜನರನ್ನು ಅಣಿಗೊಳಿಸಿದರು. ಭಕ್ತಿ ಎಂಬುದು ಅಂತರಂಗದ ಸಾಧನೆ. ಭಕ್ತಿ ಎಂಬುದು ಬಂಡವಾಳವಾಗಬಾರದು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬುದು ವಚನಕಾರರ ನಿಲುವಾಗಿತ್ತು. 12ನೇ ಶತಮಾನದ ದಶಕಗಳು ಹೆಚ್ಚಿದಂತೆ ವಚನ ಚಳವಳಿಯ ಕಾವು ಹೆಚ್ಚತೊಡಗಿತು. ಆ ವಚನ ಆಂದೋಲನದಲ್ಲಿ ಕ್ರಾಂತಿಕಾರಿ, ಭಕ್ತಿ ಬಂಡವಾರಿ, ಪರಿವರ್ತನೆ ಹರಿಕಾರ ಮುಂತಾದ ಅಭಿಧಾನಗಳಿಗೆ ಪಾತ್ರರಾದ ಮೇರು ವ್ಯಕ್ತಿತ್ವದ ಬಸವಣ್ಣನವರು ವಚನಗಳಿಗೆ ಶಕ್ತಿ ತುಂಬಿದರು. ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮಪ್ರಭು, ವೈರಾಗ್ಯನಿಧಿ ಅಕ್ಕಮಾದೇವಿ, ಚನ್ನಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ, ಅಂಬಿಗರ ಚೌಡಾಯಿ ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಶಿವಶರಣರು ತಮ್ಮ ವಚನಗಳ ಮೂಲಕ ವಚನ ಚಳವಳಿಗೆ ಕೈಜೋಡಿಸಿದರು. ಸಪ್ತ ಸೂತ್ರಗಳು, ಸಂಸ್ಕಾರದ ಬಿಂದುಗಳು, ವಿಶ್ವಮಾನವ ಸೂತ್ರಗಳು ಎನ್ನಬಹುದಾದ ಬಸವಣ್ಣನವರ ವಚನಗಳಲ್ಲಿ ಒಂದಾದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೈತಿಕ ಸಮಾಜವನ್ನು ಕಟ್ಟುವ ಇಂಥ ಹಲವಾರು ವಚನಗಳ ರಚನೆಯ ಮೂಲಕ ಅಸ್ತವ್ಯಸ್ತವಾಗಿದ್ದ ಸಮಾಜವನ್ನು ಸರಿದಾರಿಗೆ ತರುವ ಆಂದೋಲನಕ್ಕೆ ದಿಕ್ಕು ದೆಸೆಯನ್ನು ತೋರಿದವರು ಬಸವಣ್ಣನವರು. ಆದ್ದರಿಂದಲೇ ವಿಶ್ವ ಮಾನವ ಸಂದೇಶ ಸಾರಿದ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಬಸವಣ್ಣನವರ ಕುರಿತು ಹೀಗೆ ಹೇಳಿದ್ದಾರೆ: ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಅಗ್ನಿ ಖಂಡವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವದಯೆಯೊಂದೇ ಹೇ ಧೀರಾವತಾರ ಶ್ರೀ ಬಸವೇಶ್ವರ. ಈ ಮಾತುಗಳು ಬಸವಣ್ಣನವರ ಹಿರಿಮೆಯ ಜೊತೆಗೆ ವಚನಗಳ ಹಿರಿಮೆ. ಕಾಯಕ, ದಾಸೋಹ ಮತ್ತು ವಚನಗಳು. ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಕಾಯಕವೇ ರಾಜಮಾರ್ಗವೆಂಬುದು, ಕಾಯಕವೇ ಕೈಲಾಸವೆಂದು ಬದುಕಿನಲ್ಲಿ ಕಾಯಕದ ಮಹತ್ವವನ್ನು, ಕಾಯಕ ನಿಷ್ಠೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದವರು ಬಸವಾದಿ ಶರಣರು. ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನು ದಡ್ಡ ಕಾಣಿರೋ, ಅಲ್ಲಿರುವ ಜನಗಳ ಮೈಗಳ್ಳರು ಕಾಣಿರೋ, ಬೇಡನಿಗೆ ಕೈಲಾಸ, ನಾ ಮಾಡುವುದು ಕಾಯಕ, ಕಾಯಕ ದೀಕ್ಷೆ ನೀಡು, ಕಾಯಕವೇ ಕೈಲಾಸ. ಈ ಮಾತುಗಳೇ ವಚನ ಚಳವಳಿಯ ಕಾಯಕ ನಿಷ್ಠೆಗೆ ಸಾಕ್ಷಿ. ಶ್ರಮ ಸಂಸ್ಕೃತಿ, ಶ್ರಮ ಗೌರವದ ಬಗ್ಗೆ ಬಸವಣ್ಣನವರಿಗೆ ಸ್ಪಷ್ಟ ಅರಿವಿತ್ತು. ದುಡಿಮೆಯಿಂದಲೇ ಎಲ್ಲ ದಕ್ಕಬೇಕು ಎಂಬುದು ಶರಣರ ನಿಲುವು. ಕಾಶಿ ಕಮ್ಮಾರನಾದ, ಬೇಶಿ ಮಡಿವಾಳನಾದ, ಹೀಗೆ ಅವರು ಮಾಡುವ ಕೆಲಸಗಳಿಂದ ಹೆಸರು ಬಂದಿದೆ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು ಎಂದು ಶರಣರು ಕಾಯಕದ ಮಹತ್ವ ಸಾರಿದ್ದಾರೆ. ಕಾಯಕ ಸಂಸ್ಕೃತಿ ಬದುಕಿನಲ್ಲಿ ಬೆಳಕು, ಭರವಸೆ, ಆರೋಗ್ಯ ತಂದುಕೊಡುವುದರಿಂದ ಇಂತಹ ತತ್ವಗಳನ್ನು ಸ್ವತಃ ಆಚರಣೆಗೆ ತಂದರು. ತಾವು ಮಾಡುವ ಕೆಲಸಗಳ ಬಗ್ಗೆ ಹೆಮ್ಮೆ ಪಡುವಂತಹದ್ದು ವಚನ ಚಳವಳಿ ಹಿರಿಮೆ. ವೈಚಾರಿಕತೆ ಮತ್ತು ವಚನಗಳು. ವೈಚಾರಿಕತೆ ವಚನ ಚಳವಳಿಯ ಜೀವಾಳ. ಸುಮಾರು 800 ವರ್ಷಗಳ ಹಿಂದೆ 8 ವರ್ಷದ ಬಾಲಕ ಬಸವಣ್ಣ ಅಕ್ಕನಿಗಿಲ್ಲದ ಉಪನಯನ ನನಗೇಕೆ ಎಂದು ಉಪನಯನವನ್ನು ಧಿಕ್ಕರಿಸಿ ಮುಹೂರ್ತ, ಜಾತಕ, ಜನ್ಮ ಜಾಲಾಡುತ್ತಾನೆ. ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗನ ಪೂಜಿಸಿದ ಫಲ ನಿಮ್ಮದಯ್ಯ. ಹೀಗೆ ಮತ್ತೆ ನೆಲನೊಂದು ಹೊಲಗೇರಿ ಶಿವಾಲಯಕ್ಕೆ, ಜಲನೊಂದು ಶೌಚ ಆಚಮನಗಳಿಗೆ ಎನ್ನುತ್ತಾ ನೆಲ, ನೀರಿನ ಪವಿತ್ರ ಅಪವಿತ್ರ ಎಂಬುದು, ನೆಲದಲ್ಲಿ ನೀರಿನಲ್ಲಿ ಪವಿತ್ರ ಅಪವಿತ್ರವೆಂಬುದು ಇಲ್ಲ ಎಂಬುದನ್ನು ಹಲವು ದೃಷ್ಟಾಂತಗಳ ಮೂಲಕ ದೃಢೀಕರಿಸುತ್ತಾರೆ. ಕಲ್ಲು ನಾಗರ ಕಂಡರೆ ಹಾಲನೆರೆ ಎಂಬರು, ದಿಟ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಜಂಗಮಕ್ಕೆ ಬೋನ ಹಿಡಿಯೆಂಬರು ಎಂದು ಜನರ ನಡವಳಿಕೆ ತಿದ್ದಲು ಪ್ರಯತ್ನಿಸಿದರು. ಶರಣರು ವಚನಗಳ ಮೂಲಕ ವೈಚಾರಿಕತೆಯ ಬೀಜ ಬಿತ್ತಿದರು. ಗೊಡ್ಡು ಸಂಪ್ರದಾಯಗಳನ್ನು ಧಿಕ್ಕರಿಸಲು ಹೊಸ ರೀತಿಯ ಆಲೋಚನಾ ಕ್ರಮಗಳ ಮೂಲಕ ತಮ್ಮದೇ ದರ್ಶನ ಮಾಡಿಕೊಳ್ಳಲು ಈ ವೈಚಾರಿಕ ಚಳುವಳಿ ಅನುವು ಮಾಡಿಕೊಟ್ಟಿತು. ವಚನಗಳು ಮತ್ತು ಸಾಮಾಜಿಕ ಬದ್ಧತೆ. ವಚನಕಾರರ ವಚನಗಳಲ್ಲಿ ಸಾಮಾಜಿಕ ಬದ್ಧತೆ ಇತ್ತು. ತನ್ನು, ಮನ, ಧನ, ವಂಚನೆ ಇಲ್ಲದ ಸಮಾಜ ಸೇವೆ. ತೆರೆದ ಪುಸ್ತಕದಂತೆ ಶರಣರ ಬದುಕು. ನನ್ನ ಜೀವನವೇ ನನ್ನ ಸಂದೇಶ ಎಂದು ಗಾಂಧೀಜಿಯ ಮಾತಿನಂತೆ ವಚನಕಾರರ ಬದುಕು ಬಯಲ ಆಲಯದಂತೆ. ಎಲ್ಲರೂ ನಮ್ಮವರು, ನಾವು ಎಲ್ಲರಿಗಾಗಿ, ಜನರಿದ್ದರೆ ಜಗತ್ತು ಎಂಬ ತತ್ವಾದರ್ಶದಲ್ಲಿ ಬದುಕಿದವರು ಶಿವಶರಣರು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವನ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಚನಗಳು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತುಗಳಿಗೆ ಅನ್ವರ್ಥವಾಗಿವೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಶುದ್ಧಹಸ್ತರಾಗಿರಬೇಕು, ಸೇವಾ ಮನೋಭಾವನೆಯನ್ನು ಹೊಂದಿರಬೇಕು, ಜನಸೇವೆಗೆ ಅಧಿಕಾರ ಬೇಕೆಂಬುದೇನೂ ಇಲ್ಲ,
ಅಧಿಕಾರದ ಆಶೆ ಇರಬಾರದು ಎಂಬುದನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಬ್ರಹ್ಮ ಪದವಿಯೇನೊಲ್ಲೆ, ವಿಷ್ಣು ಪದವಿಯೇನೊಲ್ಲೆ, ರುದ್ರ ಪದವಿಯೇನೊಲ್ಲೆ ಎನ್ನುವ ಬಸವಣ್ಣನವರು ಕಾಗೆಯೊಂದು ಅಗಳ ಕಂಡರೆ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಕುಟುಕ ಕಂಡರೆ ಕರೆಯದೆ ತನ್ನ ಕುಲವನ್ನು ಎನ್ನುವ ಮಾತಿನ ಮೂಲಕ ಹಂಚಿ ತಿನ್ನುವ ಬಗ್ಗೆ ಹೇಳುತ್ತಾರೆ. ಹೊನ್ನಿನೊಳಗೊಂದು ಅರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕಾದನೆಂದೆಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ಎನ್ನುವರು. ಅನಗತ್ಯವಾಗಿ ಕೂಡಿಡುವ ಹಾಗೂ ಕೊಳ್ಳುವ ಸಂಸ್ಕೃತಿಯ ಬಗ್ಗೆ ಅವರಿಗೆ ತಿರಸ್ಕಾರವಿದೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಎಂದು ಪ್ರಶ್ನಿಸುವ ಮೂಲಕ ತಮ್ಮನ್ನು ತಾವು ಅರಿಯಲು ಕರೆ ನೀಡುತ್ತಾರೆ. ಪರಸತಿ ಪರಧನ ಒಲ್ಲೆನೆಂಬ ಛಲಬೇಕು, ಸಾಮಾಜಿಕ ಬದ್ಧತೆ ತೋರಬೇಕು, ಬೆಳಕಿನ ದಾರಿ ಹಿಡಿಯಬೇಕು ಎಂಬುದು ಶರಣರ ಅಭಿಮತ. ಶರಣರ ಮಾತುಗಳು ಆ ಕಾಲದಲ್ಲಿ ಹೇಗೆ ಮೂಡಿ ಬಂದಿದ್ದವು, ಅದಕ್ಕಿದ್ದ ಬೆಲೆ ಎಂಥದು ಎಂಬುದನ್ನು ತಿಳಿಯಲು ಈ ವಚನಗಳನ್ನು ಗಮನಿಸಬಹುದು. ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ, ನಿನ್ನ ನಿತ್ಯ ಕಾಣ ರಾಮನಾಥ. ಈ ಮಾತುಗಳೇ ಸಾಕ್ಷಿ. ಅನುಭವ ಮಂಟಪ 12ನೇ ಶತಮಾನದ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಅತ್ಯಂತ ಆಧುನಿಕವಾದ ಸಾಮಾಜಿಕ ಪರಿಕಲ್ಪನೆ. ಎಲ್ಲ ಜಾತಿ, ಧರ್ಮ, ಗಂಡು ಹೆಣ್ಣು, ಹಿರಿಯ ಕಿರಿಯ ಎಂಬ ಭೇದವಿಲ್ಲದೆ ತಮ್ಮ ಜೀವನಾನುಭವಗಳನ್ನು, ಸಾಮಾಜಿಕ ಜೀವನದ ಒಳಿತು ಕೆಡುಕುಗಳನ್ನು ಚರ್ಚಿಸಲು ಈ ಅನುಭವ ಮಂಟಪ ಬಳಕೆಯಾಗುತ್ತದೆ. ಅನುಭವ ಮಂಟಪದ ಅಧ್ಯಕ್ಷ ಅನುಭಾವಿ ಅಲ್ಲಮ ಪ್ರಭುಗಳು. ಅಲ್ಲಿ ಸೇರಿ ಶರಣರು ಚರ್ಚಿಸಿದ ಹಾಗೂ ರಚಿಸಿದ ವಚನ ಸಾಹಿತ್ಯ ಅತ್ಯಂತ ಮೌಲಿಕವಾದುದು. ಅಲ್ಲಿಯ ಮಹಾಮನೆಯ ದಾಸೋಹದ ಕಲ್ಪನೆ, ಸಹಪಂಕ್ತಿ ಭೋಜನ ಎಲ್ಲವೂ ಸಮಸಮಾಜ, ಶ್ರಮ ಸಂಸ್ಕೃತಿ, ಲಿಂಗ ಸಮಾನತೆಗೆ ಅತ್ಯುತ್ತಮ ಉದಾಹರಣೆಗಳು. ಆದ್ದರಿಂದಲೇ ಅನುಭವ ಮಂಟಪವನ್ನು ಪ್ರಜಾಪ್ರಭುತ್ವದ ಆಧುನಿಕ ಸಂಸತ್ತು ಎಂದು ಪರಿಭಾವಿಸಲಾಗಿದೆ. ವಚನಗಳಲ್ಲಿ ನಡೆನುಡಿ. ಏನು ಬಂದಿರಿ ಅದೊಳವಿದ್ದಿರೆ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಳಕುಳಿ ಹೋಗುವುದೇ, ಒಡನ ನುಡಿದರೆ ಸಿರಹೊಟ್ಟೆಯೊಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ. ನಮ್ಮ ಪರಿವರ್ತನೆ ಹೇಗಿರಬೇಕು ಎಂಬುದನ್ನು ವಚನಗಳ ಮೂಲಕ ಸಾರಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದೆಡೆ ಹಿಡಿದಿದ್ದ ಲಿಂಗ ಗಡಸರ್ಪವಾಗುತ್ತದೆ ಎಂಬ ಎಚ್ಚರಿಕೆಯ ಮಾತುಗಳನ್ನು ಬಸವಣ್ಣನವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ನಡೆ ನುಡಿಗಳಲ್ಲಿ ಸತ್ಯವಿರಬೇಕು, ಶುದ್ಧತೆ ಇರಬೇಕು ಎಂಬುದನ್ನು ತಾವೇ ಉದಾಹರಣೆಯಾಗಿ ನಿಲ್ಲುವುದರ ಮೂಲಕ ಮೌಲಿಕ ಸತ್ಯಗಳನ್ನು ಸಾರಿದ್ದಾರೆ. ವಚನಗಳು ಮತ್ತು ಆದರ್ಶ ಬದುಕು. ವಚನಗಳು ಈವರೆಗೆ ಇದ್ದ ದೇವರು, ಸ್ವರ್ಗ, ನರಕ, ಪುನರ್ಜನ್ಮಗಳ ಕಲ್ಪನೆಗಳ ಬಗ್ಗೆ ಪ್ರಶ್ನಿಸಿದವು. ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯೆ ನುಡಿಯುವುದೇ ನರಕ ಎಂಬುದನ್ನು ಹೇಳುತ್ತಾ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬ ಸತ್ಯ ದರ್ಶನದ ಮೂಲಕ ಮುಖಾಮುಖಿಯಾದದ್ದು ವಚನ ಚಳವಳಿಯ ಕ್ರಾಂತಿಕಾರಕ ಹೆಜ್ಜೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನೇಕೆ ಸಲಹೆ, ಆರೈದು ಬಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಬಂದು ತುತ್ತ ಹೋಗರ ನಿಕ್ಕುವೆ, ನಾ ದೇವಕಾಣ ಗುಹೇಶ್ವರ. ಹೀಗೆ ಅಲ್ಲಮ ಪ್ರಭುಗಳು ದೇವರಿಗೆ ತನ್ನ ಪ್ರಶ್ನೆಯನ್ನು ಎಸೆಯುತ್ತಾರೆ. ವಚನಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿ ಆ ಮೂಲಕ ತನ್ನ ಬದುಕಿನ ದರ್ಶನವನ್ನು ತಾನೇ ಕಂಡುಕೊಳ್ಳುವಂತೆ ಮಾಡುತ್ತದೆ. ಇರುವ ವ್ಯವಸ್ಥೆಯನ್ನು ಮುರಿದು ಪರ್ಯಾಯ ವ್ಯವಸ್ಥೆಯನ್ನು ಮಂಡಿಸುತ್ತದೆ ಮತ್ತು ಹೊಸದನ್ನು ಕಟ್ಟಿಕೊಡುತ್ತದೆ. ಅಂದರೆ ಸಂಸ್ಕೃತಿಯನ್ನು ಮುರಿದು ಕಟ್ಟುವ ಪ್ರಕ್ರಿಯೆಯ ಭಾಗವಾಗಿ ವಚನಗಳು ಮುಖಾಮುಖಿಯಾಗುತ್ತವೆ. ಜನರಲ್ಲಿ ತಿಳುವಳಿಕೆಯನ್ನು ವಚನಗಳು ನೀಡುತ್ತವೆ. ವಚನಗಳು ಸಂಸ್ಕೃತಿಗೆ ಮುಖಾಮುಖಿಯಾಗುವಾಗ ಸಹಜವಾಗಿ ಸಂಘರ್ಷಗಳು ಘಟಿಸುತ್ತವೆ. ವಚನ ಚಳವಳಿ ಇಂತಹ ಸಂಘರ್ಷಗಳನ್ನು ನೋಡಬೇಕಾಗುತ್ತದೆ. ಅದರ ಭಾಗವೇ ಕಲ್ಯಾಣದ ಕ್ರಾಂತಿಯನ್ನು ಕಾಣಬಹುದಾಗಿದೆ. ಸರ್ವ ಭೇದಗಳನ್ನು ತೊಡೆದುಹಾಕಿ ಸಮಾನತೆಗೆ ಅಗ್ರಸ್ಥಾನ ನೀಡಿ ಮಾನವೀಯತೆಗೆ ಸರ್ವ ಪ್ರಾಶಸ್ತ್ಯ ಸಲ್ಲಿಸುವ ಮಾರ್ಗ ಯಾವುದೋ ಅದೇ ಶರಣ ಸಂಸ್ಕೃತಿ, ಇದೇ ವಚನ ಸಂಸ್ಕೃತಿ. ಈ ಸಂಸ್ಕೃತಿ ಮುಖಾಮುಖಿಯಾಗುವ ಪರಿ ವಿಭಿನ್ನ ಮತ್ತು ವಿಶೇಷ. ಶರಣರ ಭವದ ಬದುಕಿನಲ್ಲಿ ಅಂಜದೆ ಅಳುಕದೆ ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ ಎಂದು ಬದುಕಿದವರು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬುದು ಇವರ ಚಿಂತನೆ. ಪುರಾಣವೆಂಬುದು ಪುಂಡರ ಗೋಷ್ಠಿ ಎನ್ನುತ್ತಾ ಕಾಯಕದ ಕಡೆ ಕಣ್ಣು ಹರಿಸಿದವರು. ವೇದ, ಶಾಸ್ತ್ರ, ತರ್ಕ, ಆಗಮಗಳನ್ನು ಧಿಕ್ಕರಿಸುತ್ತಲೇ ಭವದ ಬದುಕಿನ ಪಾಠ ಹೇಳಿದ ಪರಿವರ್ತನೆಗಳ ಹರಿಕಾರರು ಈ ವಚನಕಾರರು.
ಬಸವಣ್ಣನವರ ಬದುಕು ಮತ್ತು ಬರಹ ನಮ್ಮೆಲ್ಲರಿಗೆ ಬಾಳಿನ ಬೆಳಕು. ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.